ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವಾಗ ತುಂಬಾ ಕಡೆ ಚರ್ಚೆಗೆ ಗುರಿಯಾಗಿರುವಂತ ಒಂದು ಟೆಕ್ನಿಕಲ್ ಕಾನ್ಸೆಪ್ಟ್ ಅಥವಾ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಅದೇ ಡೀಪ್ ಸಿ. ನೀವೇನಾದ್ರು ಐ ಟಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ CS ಗ್ರಾಜುಯೇಟ್ ಆಗಿ ಓದ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಲ್ರೆಡಿ ಜೆನ್ ಎ ಅಂದ್ರೆ ಏನು, LLMs ಅಂದ್ರೆ ಏನು ಅಂತೆಲ್ಲ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಆ ಬೇಸಿಕ್ಸ್ ನಾನು ಈ ವಿಡಿಯೋದಲ್ಲಿ ಟಚ್ ಮಾಡ್ತಿಲ್ಲ. ಲಾಸ್ಟ್ ಕಪಲ್ ಆಫ್ ಡೇಸ್ ಬ್ಯಾಕ್ ಚೈನೀಸ್ ಕಂಪನಿ ಒಂದು ಡೀಪ್ ಸೀಕ್ ಅನ್ನುವ ಒಂದು ರೀಸನಿಂಗ್ ಮಾಡೆಲ್ ನ ಓಪನ್ ಸೋರ್ಸ್ ಆಗಿ ಎಲ್ಲಾರ್ಗೂ ಪರಿಚಯ ಮಾಡಿಸ್ತು. ದಿಸ್ ಹಸ್ ಟೇಕನ್ ದ ವರ್ಲ್ಡ್ ಬೈ ಸ್ಟಾಮ್ ಅಂತ ಹೇಳ್ಬೋದು. ಇದ್ರ ಅರ್ಥ ಏನಂದ್ರೆ ಎಲ್ಲರೂ ಅಬ್ಸಲ್ಯೂಟ್ ಶಾಕ್ ಅಲ್ಲಿ ಇದ್ದಾರೆ. ಶಾಕ್ ಯಾತಿಕ್ ಆಗಿದೆ ಅಂದ್ರೆ ದ ಅಮೌಂಟ್ ಆಫ್ ಟೈಮ್ ದೇ ಹ್ಯಾವ್ ಟೇಕನ್ ಟು ಟ್ರೈನ್ ದ ಮಾಡೆಲ್ಸ್ ಮತ್ತೆ ಕಾಸ್ಟ್ ಇಸ್ ವೇ 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 ಚೀಪರ್ ದ್ಯಾನ್ ದ ಕರೆಂಟ್ ಮಾಡೆಲ್ಸ್ ವಾಟ್ ವಿ ಹ್ಯಾವ್. ಇದನ್ನ ಒಂದು ಕಂಪ್ಯಾರಿಸನ್ ಕೊಟ್ಟು ಹೇಳ್ಬೇಕು ಅಂದ್ರೆ ನೀವು ನೋಡಿರ್ತೀರಾ ಮಂಗಳಯಾನ್ ಮಿಷನ್ ಅಥವಾ ಮಾರ್ಸ್ ಮಿಷನ್ ಮಾಡ್ಬೇಕಾದ್ರೆ ಎಷ್ಟೊಂದು ಡಿಫ್ರೆಂಟ್ ಸ್ಪೇಸ್ ಆರ್ಗನೈಸೇಷನ್ಸ್ ಬಿಲಾಂಗಿಂಗ್ ಟು ಡೆವಲಪ್ಡ್ ನೇಷನ್ಸ್ ಏನೇನೋ ತಲೆ ಕೆಡ್ಸ್ಕೊಂಡ್ರು, ಅವರೆಲ್ಲ ಬೆಸ್ಟ್ ಮೈಂಡ್ಸ್ ಇತ್ತು. ಆದ್ರೂ ಕೂಡ ನಾಸಾ ಅವ್ರು ನೋಡಿ 671 ಮಿಲಿಯನ್ ಮಾಡಿದ್ರು, ಯುರೋಪಿಯನ್ ಏಜೆನ್ಸಿ 386 ಮಾಡಿದ್ರು. ಈ ತರ ಒಂದೊಂದು ಕಂಪನಿ ಒಂದೊಂದು ಟಚ್ ಮಾಡಿದ್ರು. ಬಟ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಬರೀ $74 ಮಿಲಿಯನ್ ಅಲ್ಲಿ ಕೆಲಸನ ಮುಗಿಸಿದ್ರು. ಹಾಗನ್ಬಿಟ್ಟು ಎಫಿಷಿಯನ್ಸಿ ಏನಾದ್ರು ಕಡಿಮೆ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ದೇ ಮೇಕ್ ಶೂರ್ ಎವ್ರಿ ಸ್ಟೆಪ್ ಇಸ್ ಆಪ್ಟಿಮಲ್ ಇನ್ ನೇಚರ್. ಅದೇ ತರ LLM ವರ್ಲ್ಡ್ ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಚೈನೀಸ್ ಕಂಪನಿಯವರು ದೇ ಹ್ಯಾಡ್ ಮೇಡ್ ಶೂರ್ ಲಿಮಿಟೆಡ್ ನಂಬರ್ ಆಫ್ GPUs ಯೂಸ್ ಮಾಡಿಕೊಂಡು ಇನ್ಪುಟ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿಕೊಂಡು ಒಂದು ರೀಸನಿಂಗ್ ಮಾಡೆಲ್ ನ ಡೆವಲಪ್ ಮಾಡಿ. ಬೆಸ್ಟ್ ಪಾರ್ಟ್ ಏನಂದ್ರೆ ದೇ ಹ್ಯಾವ್ ಓಪನ್ ಸೋರ್ಸ್ ದಿಸ್. ಆಬ್ವಿಯಸ್ಲಿ ದೇರ್ ಆರ್ ಸರ್ಟನ್ ಕನ್ಸರ್ನ್ಸ್ ಲೈಕ್ ಸೆನ್ಸರ್ಶಿಪ್ ಇರುತ್ತೆ ಅಥವಾ ಆರ್ ದೇ ಕ್ಲೇಮ್ಸ್ ಆರ್ ಟ್ರೂ ಅಂತ. ಬಟ್ ನಮಗ್ ಬಂದಿರೋ ಮಾಹಿತಿ ಇವಾಗ ಏನಿದೆ ಇಂಟರ್ನೆಟ್ ಅಲ್ಲಿ, ವಿ ನೀಡ್ ಟು ಗೋ ಬೈ ಇಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ವೈಟ್, ದೇ ಆರ್ ಪಬ್ಲಿಷಿಂಗ್ ಇಟ್ ಅಂಡ್ ವಿ ನೀಡ್ ಟು ರೆಸ್ಪೆಕ್ಟ್ ದೋಸ್ ಸೈಂಟಿಸ್ಟ್ ಹೂ ಆರ್ ಬಿಹೈಂಡ್ ಇಟ್ ಅಂತ ಹೇಳ್ತೀನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಅದಕ್ಕೆ ನಾವು ಇನ್ವಾಲ್ವ್ ಆಗ್ತೀರಾ. ವಿ ಜಸ್ಟ್ ನೀಡ್ ಟು ಗೆಟ್ ಟು ನೋ ಏನಿದು ರೀಸನಿಂಗ್ ಮಾಡೆಲ್, ಇದ್ರ ಅಡ್ವಾಂಟೇಜ್ ಯಾವ ತರ ತಗೊಳ್ಳೋದು ಅಂತ. ದ ಎಂಡ್ ಆಫ್ ದ ಡೇ ಅರ್ಲಿ ಮೂವರ್ ಅಡ್ವಾಂಟೇಜ್ ಅಂತ ಇರುತ್ತೆ. ಯಾರು ಇದನ್ನ ಬೇಗ ಬೇಗ ಕಲ್ತ್ಕೊಂಡು ನಿಮ್ ಡೊಮೈನ್ ಅಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಅವ್ರಿಗೆ ಹೆಚ್ಚೆಚ್ಚು ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ನೋಡಿ, ಇದು ಡೀಪ್ ಸಿ ಎಲ್ಲ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ಈ ಕರೆಂಟ್ಲಿ ಇರುವಂತ ಟಾಪ್ ಮಾಡೆಲ್ಸ್ ಬಂದ್ಬಿಟ್ಟು ಓಪನ್ ಎಐ. ನೀವು ChatGPT ಕೇಳೇ ಇರ್ತೀರಾ ಅಲ್ವಾ? ಅವ್ರ ಅದ್ರ ಹಿಂದಿನ ಕಂಪನಿ ಓಪನ್ ಎಐ ಅವ್ರದ್ದು ವೇರಿಯಸ್ ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಅವ್ರದ್ದು O1 ಮಾಡೆಲ್ ಅಂತ ಇದೆ. ದಿಸ್ ಇಸ್ ಲೈಕ್ ಎ ಪ್ರೋ ಮಾಡೆಲ್ ಅವ್ರದ್ದು. ದೇ ವಿಲ್ ಚಾರ್ಜ್ ಸಬ್ಸ್ಕ್ರಿಪ್ಷನ್ ರೇಟ್ಸ್ ಲೈಕ್ $200 ಅನ್ನು ಚಾರ್ಜ್ ಮಾಡ್ತಾರೆ ಫಾರ್ ಎನ್ ನಂಬರ್ ಆಫ್ ಟೋಕನ್ಸ್ ಟು ಗೆಟ್ ದ ರಿಸಲ್ಟ್ ಬ್ಯಾಕ್. ಆದ್ರೆ ಅದನ್ನೇ ಈ ಡೀಪ್ ಸೀಕ್ ಅವ್ರು ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಇಟ್ ಅಟ್ 1/20th ಆಫ್ ದ ಕಾಸ್ಟ್. ನಾನು ಕಂಪ್ಯಾರಿಸನ್ ಬರ್ತೀನಿ. ಸೊ ಕಾಸ್ಟ್ ಕೂಡ ಕಡಿಮೆ ಆಗಿದೆ ಮತ್ತೆ ಔಟ್ಪುಟ್ ಇಸ್ ಇನ್ ಆನ್ ಪಾರ್. ಏನಪ್ಪಾ, ದುಡ್ಡು ಕಡಿಮೆ ಕೊಟ್ಟಿದ ತಕ್ಷಣ ಕ್ವಾಲಿಟಿ ಕಡಿಮೆ ಆಗುತ್ತೆ? ಕ್ವಾಲಿಟಿ ಕಡಿಮೆ ಆಗ್ತಾನಿಲ್ಲ. ಅಟ್ ಸರ್ಟನ್ ಪ್ಯಾರಾಮೀಟರ್ಸ್ ಡೀಪ್ ಸೀಕ್ ಹ್ಯಾಸ್ ಪರ್ಫಾರ್ಮ್ಡ್ ವೆಲ್. ಸೊ ಇಷ್ಟು ಸಮ್ಮರಿ ಸಾಕು ಅನ್ಸುತ್ತೆ. ವಿ ಕ್ಯಾನ್ ಗೋ ಅಹೆಡ್ ಅಂಡ್ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ಡೀಪ್ ಸೀಕ್ ಏನಿದು ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್ ಅಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಅಂದ್ರೆ ಚೀಪ್ ಆಗೇ ಸಿಗುತ್ತೆ. ಯಾಕೆ ಏನು ಅಂದ್ರೆ ಕ್ವಾಲಿಟಿ ಇರಲ್ಲ ಅಥವಾ ಡ್ಯೂರಬಲ್ ಇರಲ್ಲ ಅಂತ. ಬಟ್ ಅಟ್ ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಡೀಪ್ ಸಿಕ್ಗೆ ಆತರ ಯಾವ್ದು ಕನ್ಸರ್ನ್ಸ್ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಇಟ್ಸ್ ಅನ್ ಓಪನ್ ಸೋರ್ಸ್, ಎವ್ರಿಬಡಿ ಕ್ಯಾನ್ ಯೂಸ್ ಇಟ್, ಫೈನ್ ಟ್ಯೂನ್ ಇಟ್ ಅಂಡ್ ಅಪಾಚಿ ಲೈಸೆನ್ಸ್ ಇರೋದ್ರಿಂದ. ಆಮೇಲೆ ಬೆಸ್ಟ್ ಪಾರ್ಟ್, ನಿಮ್ಗೆ ಥಿಂಕ್ ಲಾಜಿಕ್ ಕೂಡ ಅವರು ಡಿಸ್ಪ್ಲೇ ಮಾಡೋದ್ರಿಂದ ಯು ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಇಟ್ ಆಸ್ ವೆಲ್. ಸೊ ಹಾಗಾದ್ರೆ ಇದನ್ನ ಯಾವ ತರ ಯೂಸ್ ಮಾಡೋದು, ಕ್ಲಾಸ್ ಇಲ್ದಿರಾ ಔಟ್ಪುಟ್ ನ ಯಾವ ತರ ತಗೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗೆ ನೀವು ಡೀಪ್ ಸೀಕ್ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, platform.deepseek.com ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಯಾವುದೇ ರೀತಿಯಾದಂತ ದುಡ್ಡು ಕೊಟ್ಟಿಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದ ರೀಸನ್ ಇಸ್ ನಾನು ಇದನ್ನ ಲೋಕಲ್ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಇದ್ದೀನಿ. ನೀವು ದುಡ್ಡು ಕೊಟ್ಟು ನೋಡ್ಬೇಕು ಅಂದ್ರೆ ಪ್ರೈಸಿಂಗ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿ, ಇಟ್ ಇಸ್ ವೆರಿ 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 ಚೀಪ್. 1 ಮಿಲಿಯನ್ ಟೋಕನ್ಸ್ಗೆ $0.014. ಏನೋ ಒಂದು ಆಫರ್ ತರ ರನ್ ಮಾಡ್ತಾರೆ ಟಿಲ್ February 6th. ಸಿಮಿಲರ್ ಆಗಿ ನೀವು ರೀಸನರ್ ಮಾಡೆಲ್ ಯೂಸ್ ಮಾಡಿದ್ರೆ 0.14. ಇಲ್ಲಿ ಎರಡು ಎರಡು ಟೈಪ್ ಆಫ್ ಮಾಡೆಲ್ ಮಾಡಿದೆ, ಒಂದು ಚಾಟ್ ಮಾಡಲ್, ಒಂದು ರೀಸನರ್ ಮಾಡೆಲ್. ಇವತ್ತು ನಾವು ಗಮನ ಕೊಡ್ಬೇಕಾಗಿರೋದು ರೀಸನರ್ ಮಾಡೆಲ್, ಯಾಕಂದ್ರೆ ಅದು ಯಾವ ತರ ಬ್ರೇಕ್ ಮಾಡುತ್ತೆ ಒಂದು ಎನಿ ಗಿವನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಅನ್ನೋದ್ರ ಬಗ್ಗೆ ತಿಳ್ಕೊಂತೀವಿ. ನಿಮ್ಗೆ ಮೋರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಈ ಮಾಡೆಲ್ ನಿಮ್ಗೆ ಹೆಚ್ಚೆಚ್ಚು ಹತ್ತಿರವಾದಂತ ರಿಸಲ್ಟ್ಸ್ ನ ಕೊಡ್ತಾ ಹೋಗುತ್ತೆ. ಚಾಟ್ ಮಾಡೆಲ್ ಇಸ್ ಮೋರ್ ಫಾರ್ ಜನರೇಷನ್. ಜಸ್ಟ್ ಏನೋ ಒಂದು ಕ್ವೈರಿ ಇರುತ್ತೆ, ಔಟ್ಪುಟ್ ಹೋಗ್ಬೇಕು, ಹೊಸ ಹೊಸ ಕಂಟೆಂಟ್ ಜನರೇಟ್ ಮಾಡಬೇಕು ಅಂದ್ರೆ ಚಾಟ್ ಮಾಡಲ್ಸ್ ಹೋಗಿ. ಬಟ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇದೆ ಅಥವಾ ಫಿಸಿಕ್ಸ್ ಪ್ರಾಬ್ಲಮ್ಸ್ ಇದೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಎನ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಸ್ಟೆಪ್ಸ್ ಬರುತ್ತೆ ಅಂದ್ರೆ ರೀಸನರ್ ಮಾಡಲ್ ಹೋಗೋದು ಒಳ್ಳೇದು. ಸೊ ಇದು ಪ್ರೈಸ್ ಇರುತ್ತೆ, ದಟ್ಸ್ ಫೈನ್. ಇದನ್ನ ಯಾವ ತರ ಆಕ್ಸೆಸ್ ಮಾಡ್ಕೋಬಹುದು ಅಂದ್ರೆ, ಒನ್ಸ್ ಯು ಟಾಪ್ ಇಟ್ ಅಪ್, ನೀವು ಟಾಪ್ ಅಪ್ ನೋಡಿ $2 ಇಂದ ಶುರು ಮಾಡ್ತಾ ಹೋಗ್ಬೋದು. $2 ನೀವು ಯೂಸ್ ಮಾಡಿದ್ರೆ ಬಹುಶಃ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಎ ಲಾಟ್ ಯೂಸಿಂಗ್ ಡೀಪ್ ಸೀಕ್ ಕಂಪೇರ್ ಟು ChatGPT ಅಥವಾ ಓಪನ್ ಎಐ ಮಾಡೆಲ್ಸ್. ಸೊ ಕಾಸ್ಟ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲೊಂದು ಆಫರ್ ನಾನು ಹೇಳಿದ್ನಲ್ಲ, ಫೆಬ್ರವರಿ ತನಕ ಸ್ವಲ್ಪ ಚೀಪ್ ಆಗಿ ನಡೀತಾ ಇದೆ. ನೆಕ್ಸ್ಟ್ API ಕೀಸ್.
ನೀವು ಯಾವ್ದಾರ ಮಾಡೆಲ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಥ್ರೂ ಎ ಪಿ ಐಸ್ ಆಗಿರುತ್ತೆ. ಸೊ ಯು ಕ್ಯಾನ್ ಕ್ರಿಯೇಟ್ ಎ ನ್ಯೂ ಎ ಪಿ ಐ ಕೀ ಅಂಡ್ ಆ ಕೀನ ಸಿ ಎ ಪಿ ಐ ಕೀ ಇಸ್ ಲೈಕ್ ಯುವರ್ ಕ್ರೆಡಿಟ್ ಕಾರ್ಡ್ ಅಥವಾ ದುಡ್ಡು ಅಂತಾನೆ ಇಟ್ಕೊಳ್ಳಿ. ಇದನ್ನ ಯಾವ ಜೊತೆನೂ ಶೇರ್ ಮಾಡಬಾರ್ದು. ಇಟ್ಸ್ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಆ ಕೀನ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ವೇ ಬೇಸ್ಡ್ ಆನ್ ದ ಕೀ ಯು ಆರ್ ಯೂಸಿಂಗ್ ಅದಕ್ಕೆ ತಕ್ಕಂಗೆ ಅಕೌಂಟ್ಗೆ ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಇದು ಡೀಪ್ಸಿಕ್ ಮಾಡೆಲ್ ನ ಪ್ಲಾಟ್ಫಾರ್ಮ್ ಆಯ್ತು. ಬಟ್ ದೀಪಕ್ ನೀವು ಹೇಳ್ತಾ ಇದ್ರಿ ಇದನ್ನ ಫ್ರೀ ಆಗಿ ಯೂಸ್ ಮಾಡಬೇಕು, ಯಾವ ತರ ಮಾಡೋದು ಅಂತ ಕೇಳಿದ್ರೆ ನೀವು ನೋಡಿ, ಅವರು ಒಂದು ವೆಬ್ ಅಪ್ಲಿಕೇಶನ್ ಕೂಡ ಮಾಡಿದ್ದಾರೆ. ಅದು chat.deepseek.com. ಇದು ಇಂಟರ್ಫೇಸ್ ಇಟ್ಸ್ ವೆರಿ ಮಚ್ ಸಿಮಿಲರ್ ಟು ಚಾಟ್ ಜಿಪಿಟಿ. ನೀವು ಚಾಟ್ ಜಿಪಿಟಿ ನೋಡಿದ್ರೆ ನೋಡಿ ಈ ತರ ಇದೆಲ್ಲ ವೆರಿ ಮಚ್ ಸಿಮಿಲರ್ ಆಗಿ ಇರುತ್ತೆ ಚಾಟ್. ಸೊ ಸಿಮಿಲರ್ ಆಗಿ ನ್ಯೂ ಚಾಟ್ ತಗೊಂಡ್ರಿ, ಇಲ್ಲಿ ಮಾಡೆಲ್ ನಾನು ಹೇಳಿದೆ ಚಾಟ್ ಮಾಡೆಲ್ ಅಂತಿದೆ, ರೀಸನರ್ ಮಾಡೆಲ್ ಅಂತಿದೆ. ಇವಾಗ ನಾವು ಸಿಂಪಲ್ ಕ್ವಶನ್ ಕೇಳಬೇಕು ಅಂತ ಅನ್ಕೊಳ್ಳಿ, ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್. ದಿಸ್ ಇಸ್ ದ ಬೇಸಿಕ್ ಎಕ್ಸಾಂಪಲ್ ಎವ್ರಿಬಡಿ ಇಸ್ ಯೂಸಿಂಗ್. ಅದಕ್ಕೆ ಕೊಟ್ಟಿದ್ದೀನಿ. ಸಿ ದ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್ ಇಸ್ ಪ್ಯಾರಿಸ್. ಇದು ಚಾಟ್ ಮಾಡೆಲ್ ಯೂಸ್ ಮಾಡಿದ್ರಿಂದ ಬಂದಿದಂತ ಒಂದು ರೆಸ್ಪಾನ್ಸ್. ಇವಾಗ ಇದೇ ಸೇಮ್ ಕ್ವಶನ್ ಐ ಟ್ರೈ ಟು ಯೂಸ್ ಡೀಪ್ ಥಿಂಕ್, ಓಕೆ, ಅಂಡ್ ದೆನ್ ಆಸ್ಕ್. ನೋಡಿ ಇದು ಥಿಂಕ್ ಆಗ್ತದೆ. ಇದು ನಿಮ್ಗೆ ಸ್ಟ್ರೀಮ್ ಕೂಡ ಮಾಡ್ತಾರೆ, ಯಾವ ತರ ಥಿಂಕ್ ಮಾಡುತ್ತೆ ಇದು ಅನ್ನೋ ತರ. ಇಲ್ಲ ಬರೀ ಆನ್ಸರ್ ಬಂತು, ದಿಸ್ ಇಸ್ ಚಾಟ್ ಮಾಡಲ್, ಇಟ್ ಕಮ್ಸ್ ಬ್ಯಾಕ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಹ್ಯಾಲುಸಿನೇಷನ್ ಆಗಿರುತ್ತೆ ಅಥವಾ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಬಟ್ ಇದರಲ್ಲಿ ತಪ್ಪು ಹೋಗೋ ಚಾನ್ಸಸ್ ತುಂಬಾ ಕಡಿಮೆ, ಯಾಕಂದ್ರೆ ಇದು ನಿಮ್ಗೆ ಕ್ಲೀನ್ ಆಗಿ ಹೇಳ್ತದೆ ಯಾವ ತರ ಥಿಂಕ್ ಮಾಡ್ತು ಅನ್ನೋದು ನೋಡಿ ನಿಮ್ಗೆ ಆನ್ಸರ್ನ ಕೊಡ್ತಾ ಇದೆ. ಸೊ ಅದಕ್ಕೆ ಇದು ರೀಸನರ್ ಮಾಡಲ್ ಅಂತ ಹೇಳಿದ್ರು. ನಿಮ್ಗೆ ಎರಡು ಕೂಡ ಇದೇ ಸೈಟ್ ಅಲ್ಲಿ ಆಕ್ಸೆಸ್ ಮಾಡ್ಕೊಂಡು. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ. ಎಲ್ಲರೂ ನಿಮ್ ಜಿಮೇಲ್ ಐ ಡಿ ಕೊಟ್ಟು ಒನ್ ಟೈಮ್ ಒ ಟಿ ಪಿ ಬರುತ್ತೆ, ರಿಜಿಸ್ಟರ್ ಆದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಫೈನ್. ಇದನ್ನ ನೀವು ಅಪ್ಲಿಕೇಶನ್ಸ್ ಅಲ್ಲಿ ಎಂಬೆಡ್ ಮಾಡಬೇಕು, ಅದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಏನಾಗುತ್ತೆ, ಇದಕ್ಕೆ ಎ ಪಿ ಐ ಬೇಕು. ಎ ಪಿ ಐ ಬೇಕು ಅಂದ್ರೆ ಅಗೇನ್ ಯು ನೀಡ್ ಟು ಗೋ ಹಿಯರ್ ಕ್ರಿಯೇಟ್ ಅಂಡ್ ಎ ಪಿ ಐ. ಎ ಪಿ ಐಗೆ ಕಾಸ್ಟ್ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೊಂದು ಆಲ್ಟರ್ನೇಟಿವ್ ಏನು, ನೀವು ಲೋಕಲ್ ಅಲ್ಲಿ ಟ್ರೈ ಮಾಡಿ ಎಲ್ಲ ವರ್ಕ್ ಆದ್ಮೇಲೆ ದೀಪಕ್ ನಾನು ಪ್ರೊಡಕ್ಷನ್ ಅಲ್ಲಿ ಹಾಕಿ ಐ ಆಮ್ ರೆಡಿ ಟು ಶೆಲ್ ಔಟ್ ಮನಿ ಅಂದ್ರೆ, ಅವಾಗ ನೀವು ಲೋಕಲ್ ಅಲ್ಲಿ ಟ್ರೈ ಮಾಡ್ಬೇಕು ಅಂದ್ರೆ olama.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಯು ಜಸ್ಟ್ ಟ್ರೈ ಟು ಡೌನ್ಲೋಡ್ ದಿಸ್ ಒಲಾಮಾ. ಒಲಾಮಾ ಅನ್ನೋದು ವೇರಿಯಸ್ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ. ಓಕೆ, ಇವತ್ತು ನಾನು ಡೀಪ್ ಸಿಕ್ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡೋಣ. ನೀವು ಮ್ಯಾಕ್ ಯೂಸ್ ಮಾಡ್ತಾ ಇರ್ಬೋದು, ಲೈನೆಕ್ಸ್ ಯೂಸ್ ಮಾಡ್ಬೋದು ಅಥವಾ ವಿಂಡೋಸ್ ಯೂಸ್ ಮಾಡ್ಬೋದು, ಅದಕ್ಕೆ ತಕ್ಕಂಗೆ ಇದು ಡೌನ್ಲೋಡ್ ಆಗುತ್ತೆ. ಒನ್ಸ್ ಡೌನ್ಲೋಡೆಡ್ ಅಲ್ಲ, ದೆನ್ ಯು ನೀಡ್ ಟು ಗೋ ಟು ಮಾಡಲ್ಸ್. ಇಲ್ಲಿ ಯಾವ ಮಾಡಲ್ ಬೇಕು ಅಂತ, ಇವಾಗ ಇದು ತುಂಬಾ ಪಾಪ್ಯುಲರ್ ಆಗಿರೋದ್ರಿಂದ ಸಿ ಯು ಕ್ಯಾನ್ ನೋಟಿಸ್ ಹೌ ಮೆನಿ ಪುಲ್ಸ್ ಆರ್ ಹ್ಯಾಪನಿಂಗ್ ಇನ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅನ್ನೋ ತರ. ಅಪ್ಡೇಟೆಡ್ 3 days ಬ್ಯಾಕ್ ಅಪ್ಡೇಟ್ ಆಗಿರೋದು. ಸೊ ಡೀಪ್ ಸೀಕ್ R1 ಇದು ಅಕಸ್ಮಾತ್ ನಿಮ್ಗೆ ಕಾಣಿಸ್ಲಿಲ್ಲ ಅಂದ್ರೆ, ನೀವು ಈ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡೋ ಟೈಮಲ್ಲಿ ಡೀಪ್ ಸೀಕ್ ಅಂತ ಸರ್ಚ್ ಮಾಡಿದ್ರೆ ಡೀಪ್ ಸೀಕ್ ರಿಲೇಟೆಡ್ ಮಾಡಲ್ಸ್ ಎಲ್ಲ ಬರುತ್ತೆ. ಅದ್ರಲ್ಲಿ ನೀವು ರೀಸನರ್ ಮಾಡಲ್ ನ ಸೆಲೆಕ್ಟ್ ಮಾಡ್ತೀರಾ R1. ಇಲ್ಲಿ ನೀವು ಗಮನಿಸಬಹುದು ಇದರಲ್ಲಿ ವೇರಿಯಸ್ ಡಿಫರೆಂಟ್ ವೇರಿಯಂಟ್ಸ್ ಇದೆ. ಏನಿದು 1.5B to 671B. ಬಿ ಇಂಡಿಕೇಟ್ಸ್ ಬಿಲಿಯನ್ ಪ್ಯಾರಾಮೀಟರ್ಸ್. ಅಂದ್ರೆ ಅಷ್ಟೊಂದು ಇನ್ಪುಟ್ ನ ಕೊಟ್ಟು ಆ ಮಾಡೆಲ್ ನ ರೆಡಿ ಮಾಡಿರ್ತಾರೆ. ಐಡಿಯಲ್ ಆಗಿ ಯೂಸ್ ರೆಡಿ ಮಾಡಿರುವಂತ ಮಾಡೆಲ್ ಬಂದ್ಬಿಟ್ಟು 671 ಬಿಲಿಯನ್ ಪ್ಯಾರಾಮೀಟರ್ಸ್ ನೀವು ಯೂಸ್ ಮಾಡಿದೆ. ಅರೌಂಡ್ 10,000 GPUs ಇಂದ ಟ್ರೈನ್ ಆಗಿ ಆ ಮಾಡೆಲ್ ನ ರೆಡಿ ಮಾಡಿದ್ದಾರೆ. ಬಟ್ ಅದನ್ನ ನಾವು ರನ್ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಅಷ್ಟೇ ತಕ್ಕಂತ ಒಂದು ಕಂಪ್ಯೂಟ್ ಪವರ್ ಬೇಕಾಗುತ್ತೆ. ಅದರಿಂದ ಡೀಪ್ ಸಿಕ್ ಒಂದು ಬೆಸ್ಟ್ ಪಾರ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, ಆ ಮಾಡೆಲ್ ನ ರೆಡಿ ಮಾಡಿದ್ಮೇಲೆ 671B ರೆಡಿ ಮಾಡಿದ್ಮೇಲೆ ಅದನ್ನ ಡಿಸ್ಟಿಲ್ ಮಾಡಿದ್ದಾರೆ. ಡಿಸ್ಟಿಲ್ ಅಂದ್ರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಪ್ಯಾರಾಮೀಟರ್ಸ್ ಇಂದ ಸ್ಮಾಲರ್ ಮಾಡೆಲ್ಸ್ ನ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ 70B, 32B, 14B, 8B, 7B ಅಂಡ್ ಈವನ್ 1.5B. ಸಿ 1 ಬಿಲಿಯನ್ ಅಂದ್ರೆ 10 ಕೋಟಿ, ಯೋಚನೆ ಮಾಡಿ. ಇನ್ನ 671B ಅಂದ್ರೆ ಎಷ್ಟು ಇನ್ಪುಟ್, ಎಷ್ಟು ಪ್ಯಾರಾಮೀಟರ್ಸ್ ಇಂದ ಅದು ಟ್ರೈನ್ ಆಗಿದೆ ಅಂತ. ಇಟ್ಸ್ ಲೈಕ್ ಚಿಕ್ಕ ಹುಡುಗರಿದ್ದಾಗ ಎನ್ಸೈಕ್ಲೋಪಿಡಿಯಲ್ಲಿ ಎಲ್ಲ ಸಿಗತ್ತೆ ಅಂತಾರಲ್ಲ, ದಿಸ್ ಇಸ್ 1 crore ಟೈಮ್ಸ್ ಆಫ್ ಎನ್ಸೈಕ್ಲೋಪಿಡಿಯಾ ಅಂತ ಹೇಳ್ಬೋದು, ಅಥವಾ ಎನ್ ನಂಬರ್ ಆಫ್ ಟೈಮ್ಸ್ ಆಫ್ ಕರೆಂಟ್ ಗೂಗಲ್ ಅಂತ ನಾನು ನಿಮ್ಗೆ ಹೇಳ್ಬೋದು. ಸೊ ನಮ್ದು ವಿಂಡೋಸ್ ಸಿಸ್ಟಮ್ ಆಗಿರೋದ್ರಿಂದ ನಾನು ತುಂಬಾ ಬೇಸಿಕ್ 1.5B ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನ ಯಾವ ತರ ರನ್ ಮಾಡೋದು ಹೇಗೆ ಅಂದ್ರೆ, ನಾನು ಲೋಕಲ್ಲಿ ಟ್ರೈ ಮಾಡೋಣ ಬನ್ನಿ. ಸೊ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿದ್ರೆ ನಾನು ಒಲಾಮಾ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಒಲಾಮಾ ಲಿಸ್ಟ್ ಅಂತ ಕೊಡ್ತೀನಿ. ಸೊ ಇದು ಬಂತು. ಯು ಕ್ಯಾನ್ ಲಿಟರಲಿ ಟೇಕ್ ದಿಸ್ ಅಂಡ್ ರನ್. ಅವಾಗ ಫಸ್ಟ್ ಟೈಮ್ ರನ್ ಮಾಡಿದಾಗ ಬಂದಿಲ್ಲ ಅಂದ್ರೆ ಅದು ಪುಲ್ ಮಾಡಿ ರನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಬಂತು. ಇವಾಗ ಆಲ್ ಐ ನೀಡ್ ಟು ಡೂ ಇಸ್, ಈ ಪ್ರಾಂಪ್ಟ್ ನನ್ನ ಹತ್ರ ಆಲ್ರೆಡಿ ಇದೆ, ಕಾಪಿ ಮಾಡ್ಕೊಂಡೆ, ಪೇಸ್ಟ್ ಮಾಡಿದೆ, ಎಂಟರ್ ಮಾಡಿದೆ. ನೋಡಿ ಇದು ರೀಸನರ್ ಮಾಡಲ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ XML ಟ್ಯಾಗ್ ಗೊತ್ತಾಗ್ತದೆ, ಥಿಂಕ್. ಸೊ ಇಟ್ ಈಸ್ ಥಿಂಕಿಂಗ್ ಬೇಸಿಕಲಿ ಯಾವ್ದಿರ್ಬೋದು ಆನ್ಸರ್ ಅಂತ ಯೋಚನೆ ಮಾಡಿ 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 ದೆನ್ ಇಟ್ ವಿಲ್ ಗಿವ್ ಅಸ್ ದ ಆನ್ಸರ್. ಸೊ ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದೆ ಒಂದು ಆನ್ಸರ್ ಕೊಡೋದಕ್ಕೆ. ದಿಸ್ ಇಸ್ ದ ರೀಸನ್ ವೈ ಇಟ್ ಇಸ್ ಕಾಲ್ಡ್ ಎಸ್ ರೀಸನರ್. ಸೊ ಅದು ಥಿಂಕ್ ಎಂಡ್ ಆದ್ಮೇಲೆ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಇಸ್ ಪ್ಯಾರಿಸ್. ಆಮೇಲೆ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಅದು ಕೊಟ್ಟಿದೆ. ಸೊ ನಮ್ಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಬಂದು ಪ್ರತಿ ಸಲ ಹಾಗಾದ್ರೆ ನನ್ನ ಟರ್ಮಿನಲ್ ಅಲ್ಲೇ ರನ್ ಮಾಡ್ಬೇಕಾ, ಅದು ಆ ತರ ನಿಮ್ಗೆ ಡೌಟ್ ಇತ್ತು ಅಂದ್ರೆ ದೇರ್ ಇಸ್ ಒನ್ ಅಪ್ಲಿಕೇಶನ್ ಕಾಲ್ಡ್ ಚಾಟ್ ಬಾಕ್ಸ್. ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ chatbox.ai.app ಅನ್ನೋ ಒಂದು ವೆಬ್ಸೈಟ್ ಹೋದ್ರೆ ಫ್ರೀ ಡೌನ್ಲೋಡ್ ನೀವು ಮಾಡ್ಕೋಬಹುದು. ಸೊ ಒಂದ್ಸಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಎನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ
ಮಾಡೆಲ್ ಪ್ರೊವೈಡರ್ ಅಂತ ಇದೆ ನೋಡಿ, ನಾನು ಯೂಸ್ ಮಾಡ್ತಾ ಇರೋದು ಒಲಾಮ. ನಾನು ಡೈರೆಕ್ಟ್ ಆಗಿ ಡೀಪ್ ಸೀಕ್ ಎ ಪಿ ಎಸ್ ನ ತಗೊಂತಲ್ಲ, ಯಾಕಂದ್ರೆ ನಾನು ಯಾವ್ದೋ ದುಡ್ಡನ್ನ ಲೋಡ್ ಮಾಡಿಲ್ಲ, ಎ ಪಿ ಎಸ್ ನ ಆಕ್ಸೆಸ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಆ ಮಾಡೆಲ್ನೇ ನಾನು ಲೋಕಲ್ ಅಲ್ಲಿ ಹಾಕೊಂಡಿನಿ. ಆ ಲೋಕಲ್ ನ ಆಕ್ಸೆಸ್ ಮಾಡೋದನ್ನು ನನಗೆ ಎ ಪಿ ಐ ಮುಖಾಂತರ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಒಲಾಮನ ಯೂಸ್ ಮಾಡ್ತೀನಿ. ಸೊ ಒಲಾಮ ಅಂತ ಕೊಟ್ಟೆ. ಒಲಾಮ ಇನ್ಸ್ಟಾಲ್ ಆಗಿದ ತಕ್ಷಣ ಇದು ಬೈ ಡಿಫಾಲ್ಟ್ ಈ ಲೋಕಲ್ ಹೋಸ್ಟ್ ಅಥವಾ ಹೋಮ್ ಅಡ್ರೆಸ್ ಅಲ್ಲಿ 11434 ಅನ್ನೋ ಒಂದು ಪೋರ್ಟ್ ಅಲ್ಲಿ ಅದು ರನ್ ಆಗ್ತಾ ಇರುತ್ತೆ. ಸೊ ತಗೊಂಡೆ. ಈ ಒಲಾಮಲ್ಲಿ ಯಾವ ಮಾಡಲ್ ಅಂತ ಸೆಲೆಕ್ಟ್ ಮಾಡಿದೆ. ನಾನು ಇನ್ಸ್ಟಾಲ್ ಮಾಡಿದೆ ಒಂದು ಮಾಡಲ್. ಸೊ ಟೆಂಪರೇಚರ್ 0 ಅಂತ ಇತ್ತು ಅಂದ್ರೆ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿರುವಂತ ಆನ್ಸರ್ಸೇ ಬರುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ರೆ ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಆನ್ಸರ್ಸ್ ಬರುತ್ತೆ. ನನಗೆ ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಇರೋದು ಎಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಥವಾ ರೀಸನಿಂಗ್ ಆಗಿರೋದ್ರಿಂದ ಯಾವಾಗಲೂ ಆನ್ಸರ್ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಟೆಂಪರೇಚರ್ ಕಡಿಮೆ ಕೊಡ್ತಾನೆ ಹೋಗ್ಬೋದು. ಕಡಿಮೆ ಕೊಟ್ಟಷ್ಟು ನಿಮಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ ಆನ್ಸರ್ಸ್. 0 ಮಾಡ್ಬಿಟ್ರೆ ಅಂತೂ ಡೋಂಟ್ ಬಿ ಕ್ರಿಯೇಟಿವ್, ಏನಿದೆ ಅದು ಮಾತ್ರ ಕೊಡೋದು. ಫಾರ್ ಎಕ್ಸಾಂಪಲ್ ಯಾತಕ್ಕೆ ಇದು ಟೆಂಪರೇಚರ್ ಪ್ಲೇ ಆಗತ್ತೆ ಅಂದ್ರೆ, ನೀವು ಆ, ಒಂದು ಒಂದು ಪ್ರಾಂಪ್ಟ್ ಕೊಡ್ತೀರಾ ಅನ್ಕೊಳ್ಳಿ. ಹೇ, ಅನಲೈಸ್ ಆಲ್ ಹಂಸಲೇಖ ಸಾಂಗ್ಸ್ ಅಂಡ್ ಕ್ರಿಯೇಟ್ ಎ ನ್ಯೂ ಸಾಂಗ್ ಅಂತ ಹೇಳಿದ್ರೆ, ಅದು ಕ್ರಿಯೇಟಿವ್ ಆಗಿರ್ಬೇಕು. ಹೊಸ ಹೊಸ ವರ್ಡ್ಸ್ ನ ಯೂಸ್ ಮಾಡಬೇಕು, ಮಾಡ್ತಾ ಹೋಗ್ಬೇಕು, ಬೇರೆ ಬೇರೆ ವರ್ಷನ್ ಕೊಡ್ಬೇಕು. ಅವಾಗ ಕ್ರಿಯೇಟಿವ್ ಆಗಿ ಜಾಸ್ತಿ ಇರ್ಬೇಕಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡಿ. ಅದೇ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಮಾಡಬೇಕಂದ್ರೆ 2 into 2 ಎಷ್ಟು ಅಂದ್ರೆ ಇಸ್ ನಥಿಂಗ್ ಕ್ರಿಯೇಟಿವ್ ಅಬೌಟ್ ಇಟ್. ಆನ್ಸರ್ ಇಸ್ ಆಲ್ವೇಸ್ 4. ಸೊ ಟೆಂಪರೇಚರ್ ನ ಕಡಿಮೆ ಮಾಡ್ತಾ ಹೋಗಿ. ಸೊ ಯು ಕ್ಯಾನ್ ಪ್ಲೇ ವಿತ್ ಇಟ್. ಸೊ ಒನ್ಸ್ ದಿಸ್ ಸೆಟ್ಟಿಂಗ್ ಇಸ್ ಡನ್ ಅಲ್ಲ, ಇಲ್ಲಿ ಬಂದು ನ್ಯೂ ಚಾಟ್ ಅಂತ ಓಪನ್ ಮಾಡ್ಬೋದು. ಇವ್ರು ಆಲ್ರೆಡಿ ಡನ್. ಇದು ಸಿಸ್ಟಮ್ ಪ್ರಾಂಪ್ಟ್ ಅಂತ ಕರಿತೀವಿ. ಇಲ್ಲಿ ಕರೆಂಟ್ಲಿ ಸಿಸ್ಟಮ್ ಪ್ರಾಂಪ್ಟ್ ಇಸ್ ಯುವರ್ ಹೆಲ್ಪ್ಫುಲ್ ಅಸಿಸ್ಟೆಂಟ್. ಇದನ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಸೇಮ್ ಕ್ವಶನ್ ಇಲ್ಲಿ ಕೇಳ್ತಾ ನೋಡಿ. ಆನ್ಸರ್ ದ ಕ್ವಶನ್ ಕ್ಲಿಯರ್ಲಿ ಅಂಡ್ ಆನ್ಸರ್ ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಇಲ್ಲಿ ನೋಡಿ ಥಿಂಕ್ ಮಾಡ್ತಾ ಇದೆ ಅದು, ಆಸ್ ಇಟ್ಸ್ ಎ ರೀಸನರ್ ಮಾಡೆಲ್. ಅದೇ ಚಾಟ್ ಮಾಡಲ್ ಆಗಿದ್ರೆ ಟಕ್ ಅಂತ ಆನ್ಸರ್ ಕೊಟ್ಬಿಡ್ತಾ ಇತ್ತು. ಇದು ಯೋಚನೆ ಮಾಡಿ ಕೊಡೋದ್ರಿಂದ ತಪ್ಪಾಗೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ನಿಮಗೆ ಗೊತ್ತಾಯ್ತಲ್ವಾ, ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಇಸ್ ಪ್ಯಾರಿಸ್. ನೋಡಿ ಸೇಮ್ ಆನ್ಸರ್ ಬಂದಿದೆ, ಇಲ್ಲೂ ಸೇಮ್ ಆನ್ಸರ್ ಬಂದಿದೆ, ಬಟ್ ವರ್ಡಿಂಗ್ಸ್ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ದಿಸ್ ಎಲ್ ಎಲ್ ಎಂ ವಿಚ್ ಇಸ್ ಜನರೇಟಿಂಗ್ ಎ ರೆಸ್ಪಾನ್ಸ್ ಫಾರ್ ಯು. ನೋಡಿ ಇಲ್ಲಿ ಲೊಕೇಟೆಡ್ ಆನ್ ಸಿಯನ್ ರಿವರ್ ಅಂತ ಬಂದಿದೆ, ಇಲ್ಲಿ ಸಿಟಿ ಹೋಲ್ಡ್ಸ್ ಅಂತ ಬರ್ತಾ ಇದೆ. ಬಟ್ ಅಲ್ಟಿಮೇಟ್ ಆಗಿ ನನಗೆ ಬೇಕಾಗಿದ್ದು ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಇಸ್ ಪ್ಯಾರಿಸ್. ಇಲ್ಲೂ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಇಸ್ ಪ್ಯಾರಿಸ್ ಅಂತ ಬಂತು. ಇದು ಬೇಸಿಕಲಿ ಆನ್ಸರು. ಓಕೆ, ನಿಮ್ಗೆ ಇಲ್ಲಿ ಯೂಸ್ ಮಾಡಕ್ಕೆ ಟರ್ಮಿನಲ್ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಫ್ರಮ್ ಐ ಟಿ, ನನಗೊಂದು ಯು ಐ ಕೊಡಿ ಅಂದ್ರೆ ನೀವು ಬೇಸಿಕಲಿ ಈ ತರ ಒಂದು ಯು ಐ ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಪ್ರೋಗ್ರಾಮರ್ ಆಗಿದ್ದು ಇದು ಏನೋ ಚೆನ್ನಾಗಿದೆ, ಒಂದೆರಡು ಪ್ರಾಬ್ಲಮ್ಸ್ಗೆ ಚೆನ್ನಾಗಿದೆ. ಬಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರೆ ಯಾವ ತರ ಇದನ್ನ ಇನ್ವೋಕ್ ಮಾಡೋದು ಅಂದ್ರೆ, ಅದು ಒಂದು ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಬೇಸಿಕಲಿ ಯು ನೀಡ್ ಟು ಜಸ್ಟ್ ಇಂಪೋರ್ಟ್ ಸಮ್ ರಿಕ್ವೆಸ್ಟ್ ಯು ಆರ್ ಎಲ್. ನಾನು ಹೇಳಿದೆ ಅಲ್ವಾ, ಇದು ಹೇಗೆ ನಾನು ಒಲಾಮಾ ಎ ಪಿ ಐಸ್ ಇಂದ ನಾನು ಇದು ಕಂಪ್ಲೀಟ್ ಪ್ರೋಗ್ರಾಮ್ ತೋರಿಸ್ತಾ ಇದ್ದೆ. ಯಾಕಂದ್ರೆ ಡೀಪ್ ಸೀಕ್ ಎ ಪಿ ಐಸ್ ನನ್ನ ಹತ್ರ ಇಲ್ಲ. ಇಂಟರ್ನಲಿ ಒಲಾಮಾ ಏನ್ ಮಾಡಿದೆ, ಡೀಪ್ ಸೀಕ್ ನ ಲೋಕಲ್ ವಿಷನ್ ಅಂದ್ರೆ ನನ್ನ ಸಿಸ್ಟಮ್ ತಂದು ಬಿಸಾಕಿದೆ. ಇಲ್ಲ ನಂಗೆ ಇಂಟರ್ನೆಟೇ ಬೇಕಾಗಿಲ್ಲ, ಆಲ್ರೆಡಿ ಅದೇನಿರುತ್ತೆ ಅದ್ರ ಮೇಲೆ ನಂಗೆ ರೆಸ್ಪಾನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಪೇಲೋಡ್ ಡಿಫೈನ್ ಮಾಡ್ತೇನೆ. ಎ ಪಿ ಐಗೆ ನಿಮ್ಗೆ ಗೊತ್ತೇ ಗೊತ್ತು, ಒಂದು ರಿಕ್ವೆಸ್ಟ್ ಇರುತ್ತೆ, ಒಂದು ರೆಸ್ಪಾನ್ಸ್ ಇರುತ್ತೆ. ಸೊ ರಿಕ್ವೆಸ್ಟ್ ಅಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮ್ಯಾಂಡೇಟ್ರಿ ಅದನ್ನೆಲ್ಲ ನಾವು ಕೊಡ್ಲೇಬೇಕಾಗುತ್ತೆ. ಒಂದು ಮಾಡೆಲ್ ಡೀಟೇಲ್ಸ್ ಕೊಡ್ಲೇಬೇಕು. ಮಾಡೆಲ್ ಯಾವುದು, ಡೀಪ್ ಸೀಕ್ R1:1.5P. ಯಾಕಂದ್ರೆ ಇದರಲ್ಲಿ ಎಷ್ಟೊಂದು ಮಾಡೆಲ್ಸ್ ಇದೆ, ವೇರಿಯಸ್ ಡಿಫ್ರೆಂಟ್ ಡಿಸ್ಟಿಲ್ ಮಾಡೆಲ್ಸ್, ಅದನ್ನ ಕರೆಕ್ಟ್ ಕೊಡ್ಬೇಕು. ಪ್ರಾಂಪ್ಟ್ ಅಂದ್ರೆ ನೀವು ಏನ್ ಕ್ವಶನ್ ಕೇಳಬೇಕು ಅಂತೀರಾ ಅದಿಲ್ ಕೊಡಿ. ನಾನು ಇದು ಬೇಸಿಕ್ ಎ ಪಿ ಐ ಆಗಿರೋದ್ರಿಂದ, ಎ ಪಿ ಐ ಟೆಸ್ಟಿಂಗ್ ಆಗಿರೋದ್ರಿಂದ ಈ ತರ ಕೊಡಿ. ಕೆಲವರು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಬೇಕಾಗಿರೋ ತರ ಪ್ರಾಂಪ್ಟ್ಸ್ ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಆಮೇಲೆ ಅದನ್ನ ಡೈನಾಮಿಕ್ ಆಗಿ ಜೋಡಿಸಿ ಅದನ್ನ ನೀವು ಇಲ್ಲಿ ಪಾಸ್ ಕೂಡ ಮಾಡ್ಬೋದು. ಸ್ಟ್ರೀಮ್ ಫಾಲ್ಸ್ ಆಸ್ ಇಟ್ಸ್ ಅನ್ ಎ ಪಿ ಐ ನಂಗೆ ಡಿಸ್ಪ್ಲೇ ಇಲ್ಲದೆ ಇರೋದ್ರಿಂದ, ಇಲ್ಲಿ ನೀವು ನೋಡಿದ್ದೀವಲ್ಲ, ನಾನು ಕ್ವಶನ್ ಕೇಳಿದ ತಕ್ಷಣ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗ್ತಾ ಇತ್ತು. ಈ ತರ ನಂಗೆ ಬೇಕಾಗಿಲ್ಲ, ನಂಗೆ ಅಲ್ಟಿಮೇಟ್ ಆಗಿ ಒಂದು ಆನ್ಸರ್ ಬೇಕಾಗಿರೋದ್ರಿಂದ ಸ್ಟ್ರೀಮಿಂಗ್ ನಾನು ಫಾಲ್ಸ್ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಯು ಕ್ಯಾನ್ ಸೆಟ್ ಇಟ್ ಟು ಟ್ರೂ. ಇದು ಪೇಲೋಡ್ ಡಿಫೈನ್ ಆಯ್ತು. ಪೇಲೋಡ್ ಆದ್ಮೇಲೆ ಎಸ್ ಟಿ ಡಿ ಪಿ ರಿಕ್ವೆಸ್ಟ್ ತರ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸ್ ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಯು ಆರ್ ಎಲ್ ಏನಿದೆ ಅಲ್ಲಿಗೆ ಈ ಜೇಸನ್ ಪೇಲೋಡ್ ನ ಹಿಟ್ ಮಾಡ್ತಾ ಇದ್ದಾರೆ. ಆನ್ಸರ್ ಕರೆಕ್ಟ್ ಆಗಿತ್ತು ಅಂದ್ರೆ 200 ರೆಸ್ಪಾನ್ಸ್ ಬರುತ್ತೆ. ಆನ್ಸರ್ ಇಲ್ಲ ಅಂದ್ರೆ ಫೇಲ್ ಆಗುತ್ತೆ. ಇಟ್ಸ್ ಲೈಕ್ ಎನಿ ಅದರ್ ಎ ಪಿ ಐ. ಇದ್ರಲ್ಲಿ ಏನು ಸ್ಪೆಷಲ್ ಏನಿಲ್ಲ, ಬಟ್ ಓನ್ಲಿ ಡಿಫ್ರೆನ್ಸಸ್ ಈ ಪೇಲೋಡ್ ನ ತಕ್ಕಂಗೆ ಮಾಡಬೇಕು. ಇವಾಗ ಇದನ್ನ ರನ್ ಮಾಡೋಣ. ಸೀಟ್ ಇಸ್ ರನ್ನಿಂಗ್. ನಾನು ಇಲ್ಲಿ ಸ್ಟ್ರೀಮ್ ಫಾಲ್ಸ್ ಅಂತ ಹಾಕಿರೋದ್ರಿಂದ ನನಗೆ ಇಂಟರ್ಮೀಡಿಯೇಟ್ ಆನ್ಸರ್ ಬರ್ತಾ ಇಲ್ಲ. ಸೊ ನೀವು ವರ್ಕ್ ಆಗ್ತಾ ಇಲ್ಲ ಅಂತ ಅನ್ಕೋಬಹುದು, ಬಟ್ ಗಿವ್ ಇಟ್ ಸಮ್ ಟೈಮ್, ಒಂದು ಔಟ್ಪುಟ್ ನ ಜನರೇಟ್ ಮಾಡುತ್ತೆ. ರನ್ ಆಗ್ತಾ ಇದೆ ಅನ್ಸುತ್ತೆ. ಲೆಟ್ಸ್ ಗಿವ್ ಇಟ್ ಸಮ್ ಟೈಮ್. ಅಷ್ಟರಲ್ಲಿ ಓಕೆ, ಬಂದೇ ಬಿಡ್ತು ನೋಡಿ. ಕಂಪ್ಲೀಟ್ ಔಟ್ಪುಟ್ ಇಲ್ಲಿ ಬಂದಿದೆ. ಜೇಸನ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬಂದಿರುತ್ತೆ. ಸೊ ನೋಡಿ ಇಲ್ಲಿ ಬರೀ ರೆಸ್ಪಾನ್ಸ್ ಅಂತ ಹಾಕ್ತೀನಿ. ಯಾವ ಮಾಡಲ್ ಅಂತ ಬಂದಿದೆ, ಯಾವ ಟೈಮ್ ಕ್ರಿಯೇಟ್ ಆಯ್ತು, ಇದು ರೆಸ್ಪಾನ್ಸ್, ಕಂಪ್ಲೀಟ್ ರೆಸ್ಪಾನ್ಸ್. ಫಸ್ಟ್ ಥಿಂಕ್ ಮಾಡ್ತಾ ಇದೆ, ಥಿಂಕ್ ಯಾವ ತರ ಮಾಡ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಯಾವ ತರ ಅರೈವ್ ಆಯ್ತು ಅಟ್ ದ ಆನ್ಸರ್. ಸೊ ಇಲ್ಲಿ ಥಿಂಕ್ ಎಂಟ್ ಆಗಿದೆ. ಸೊ ದ ಕರೆಂಟ್ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಅಂಡ್ ಇಟ್ ರಿಫರ್ಡ್ ಆಸ್ ಪ್ಯಾರಿಸ್ ಡ್ಯೂ ಟು ಹಿಸ್ಟಾರಿಕಲ್ ಪ್ರಾಕ್ಸಿಮಿಟಿ. ಸೊ ಪ್ಯಾರಿಸ್ ಅಂತ ಕರೆಂಟ್ ಆಗಿ ಬಂತು. ಓಕೆ, ದಿಸ್ ಇಸ್ ಹೌ ಯು ಕ್ಯಾನ್ ಡೆವಲಪ್ ಪ್ರೋಗ್ರಾಮ್ಸ್ ಅಂತ ನಾನು ಹೇಳ್ತೀನಿ. ಇದನ್ನ ಇಟ್ಕೊಂಡು ಬೇಸ್ ವರ್ಷನ್ ಕೊಟ್ಟಿದೀವಿ, ಇದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಇದು ಬೇಸಿಕ್ ಆಗಿ ಹೌ ಯು ಕ್ಯಾನ್ ಯೂಸ್ ಅಥವಾ ಯಾವ ತರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ಗೆ ನೀವು ಇದನ್ನ ಯೂಸ್ ಮಾಡಬೇಕು ಅಂದ್ರೆ ಐ ವಿಲ್ ಲೆಟ್ ಯು ನೋ.
ನೋಡಿ ಇಲ್ಲಿ ನಾನು ಬೈಜೂಸ್ ಅಲ್ಲಿ ಕೆಲವೊಂದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ತೊಗೊಂಡಿನಿ. ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 99 ಅಂಡ್ 1000 ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದೇರ್ ಡಿಜಿಟ್ 7? ಈ ತರ ಒಂದು ಕ್ವಶನ್ಗೆ ಯು ನೀಡ್ ಟು ಬ್ರೇಕ್ ಇಟ್ ಡೌನ್ ಇಂಟು ವೇರಿಯಸ್ ಡಿಫರೆಂಟ್ ಸ್ಟೆಪ್ಸ್ ಅಲ್ವಾ. ಇದನ್ನ ಒಂದ್ಸಲಿ ಕೇಳೋಣ ಬನ್ನಿ. ನಮ್ ಡೀಪ್ ಸೀಕ್ ಮಾಡಲ್ನೇ ಕೇಳೋಣ. ಇಲ್ಲಿದೆ ಗುರು, ಇಲ್ಲಿದೆ, ಇಲ್ಲಿದೆ. ಸೊ ಇದನ್ನ ಇಲ್ಲಿ ಕೇಳಿದೆ ನೋಡಿ. ಇದು ಇವಾಗ ಥಿಂಕ್ ಮಾಡ್ತಾ ಹೋಗುತ್ತೆ. ಇಲ್ಲ, ಇದು ನಾನು ಡೈರೆಕ್ಟ್ ಚಾಟ್ ಮಾಡಲ್ ಕೊಟ್ಟೆ, ಚಾಟ್ ಅಲ್ಲೇ ಆನ್ಸರ್ ಬರ್ತಾ ಇದೆ, ಬಟ್ ಹ್ಯಾಲುಸಿನೇಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಆಲ್ವೇಸ್ ಟ್ರೈ ಟು ಯೂಸ್ ಡೀಪ್ ಥಿಂಕ್. ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಏನೋ ಬಂತು, ಇವಾಗ ಅದೇ ಕ್ವಶನ್ ಡೀಪ್ ಥಿಂಕ್ ಮಾಡ್ಬಿಟ್ಟು ಆನ್ಸರ್ ಮಾಡು ಅಂತ ಕೇಳೋಣ. ಸೊ ಇಟ್ ವಿಲ್ ಬ್ರೇಕ್ ಡೌನ್ ದ ಸ್ಟೆಪ್ಸ್. ಇವಾಗ ಆಸ್ ಎ ಸ್ಟೂಡೆಂಟ್ ನೀವು ಯಾವ ತರ ಒಂದು ಪ್ರಾಬ್ಲಮ್ ಕೊಟ್ಟಿದ್ರೆ ನಾವು ಬ್ರೇಕ್ ಮಾಡ್ತೀರಾ, ಆ ತರ ಇದು ಬ್ರೇಕ್ ಮಾಡ್ತಾ ಹೋಗ್ತಾ ಇದೆ. ಸೊ ಚಾನ್ಸಸ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಿಸ್ಟೇಕ್ಸ್ ಆಗಲ್ವಾ, ಹಾಗೆ ಆಗತ್ತೆ. ಬಿಕಾಸ್ ಇಟ್ಸ್ ನಾಟ್ ಎಟ್ 100% ದೇರ್, ಬಟ್ ದಟ್ ಈಸ್ ದ ಆಬ್ಜೆಕ್ಟಿವ್. ಎವ್ರಿ ಕಂಪ್ನಿ ಇಸ್ ಟ್ರೈಂಗ್ 100% ಯಾವ ತರ ಮಾಡೋದು ಅಂತ. ನೋಡಿ ಎಷ್ಟೊತ್ತಿ ಇಲ್ಲಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ, ಬಿಕಾಸ್ ಇಟ್ಸ್ ಅನ್ ಓಪನ್ ಸೋರ್ಸ್ ಮಾಡಲ್ ಆಗಿರೋದ್ರಿಂದ ಎಷ್ಟೊತ್ತು ಯೋಚನೆ ಮಾಡ್ತು, ಯಾವ ತರ ರೆಸ್ಪಾನ್ಸ್ ಬಂತು ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದಾಗ್ಲಿ, ಆಮೇಲೆ ದೆನ್ ವಿಲ್ ಕಂಪೇರ್ ದಟ್ ವಿತ್ ಆಕ್ಚುಲ್ ಆನ್ಸರ್. ನೋಡಿ, ಆಕ್ಚುಲ್ ಆನ್ಸರ್ ಇಸ್ 252. ಕರೆಕ್ಟ್ ಆಗು, 252 ಕರೆಕ್ಟ್ ಆಗಿದೆ. ಇದೇ ತರ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ತಗೋಣ. Okay, a committee of three persons is to constituted. It is again permutation combination which has to be broken down into multiple steps. So same question na illa kana chatbot ಇಲ್ಲಿ ಬೇಡ, ವೆಬ್ ಯು ಐ ಅಲ್ಲೇ ಮಾಡ್ಕೋಣ. ವೆಬ್ ಯು ಐ ಇದೆ, ಇಲ್ಲಿದೆ. ಓಕೆ, ಈಗ ಥಿಂಕ್ ಮಾಡು ಅಂತ ಹೇಳಿದೀನಿ. ಸೊ ಇಟ್ ಈಸ್ ಥಿಂಕಿಂಗ್ ದ ಆನ್ಸರ್. ಏನೇನಿರ್ಬೋದು, ಏನೇನು ಕಾಂಬಿನೇಷನ್ಸ್ ನೋಡಿ, ಇಲ್ಲಿ ಕಾಂಬಿನೇಷನ್ ಫಾರ್ಮುಲಾಸ್ ಕೂಡ ಆಗ್ತದೆ, ಫ್ಯಾಕ್ಟೋರಿಯಲ್ಸ್ ಎಲ್ಲ. ಫ್ಯಾಂಟಾಸ್ಟಿಕ್. ಸಿ ಬ್ರೇಕ್ ಡೌನ್ ಆಗಿ ಕ್ಲೀನ್ ಆಗಿ ಟೋಟಲ್ ಕಮಿಟಿ 10 ಆಗುತ್ತೆ. ಕಮಿಟಿ 1 man and 2 women 6 ಆಗಿರಕ್ಕೆ ಸಾಧ್ಯ. ಆನ್ಸರ್ ಕರೆಕ್ಟ್ ಆಗಿದೆಯಾ? ಎಸ್, 10 and 6. ಸೊ ನಿಮ್ಗೆ ಗೊತ್ತಾಯ್ತಲ್ವಾ ರೀಸನಿಂಗ್ ಮಾಡಲ್ಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಮತ್ತೆ ಏನೇನ್ ಅಡ್ವಾಂಟೇಜಸ್ ಇದೆ ಅಂತ. ಐ ಹೋಪ್ ಯು ಆರ್ ಗೆಟಿಂಗ್ ದ ಗ್ರಾವಿಟಿ ಆಫ್ ದ ಸಿಚುಯೇಷನ್. ಇದು ಏನ್ ಮಾಡ್ತಾ ಇದೆ ಅಂದ್ರೆ, ಇವತ್ತಿನ ದಿನದಲ್ಲಿ ಐ ಟಿ ಕಂಪ್ನೀಸ್ ಅಲ್ಲಿ ಮತ್ತೆ ವೇರಿಯಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ನಮಗೆ ಹೆಲ್ಪ್ ಮಾಡ್ತೀವಿ ಅಥವಾ ಆಕ್ಸಿಲರೇಟ್ ಮಾಡ್ತೀವಿ ಅಂತ ಏನೇನ್ ಮಾಡ್ತಾ ಇದೆ, ಅದನ್ನ ವೇರಿಯಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಬೇಕಾಗಿಲ್ಲ, ಒಂದೇ ಒಂದು ಮಾಡಲ್ ಇಟ್ಕೊಂಡು ನಾನು ಮಾಡ್ಕೊಡ್ತೀನಿ ಅನ್ನೋ ಲೆವೆಲ್ಗೆ ಸೊಲ್ಯೂಷನ್ಸ್ ಡೆವಲಪ್ ಆಗ್ತಾ ಇದೆ. ಸೊ ಐ ಡೋಂಟ್ ನೋ ಹೌ ಫ್ಯೂಚರ್ ವುಡ್ ಹೋಲ್ಡ್ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಟ್ ಲೀಸ್ಟ್. ಸೊ ವಿ ಆರ್ ಇನ್ ಎ ಥ್ರೆಶೋಲ್ಡ್ ಅಂತ ಹೇಳ್ತೀನಿ. ಎನಿಥಿಂಗ್ ಕುಡ್ ಹ್ಯಾಪನ್. ಓನ್ಲಿ ವೇ ಟು ನ್ಯಾವಿಗೇಟ್ ಇಸ್ ಎಲ್ಲರೂ ಪ್ರಿಪೇರ್ ಆಗೋಣ, ಕಲಿಯೋಣ. ದಯಮಾಡಿ ಇದನ್ನ ಇಗ್ನೋರ್ ಮಾಡಬೇಡಿ. ನೀವು ಯಾವ್ದೇ ಕೆಲಸ ಮಾಡ್ತಾ ಇದ್ರಿ, ಯಾವ್ದೇ ಡೊಮೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಎಲ್ ಎಲ್ ಎಮ್ಸ್ ಜೆನಿಐ ಇಸ್ ದ ಫ್ಯೂಚರ್. ದಿಸ್ ಇಸ್ ನಾಟ್ ಎ ಮೆತ್, ದಿಸ್ ಇಸ್ ನಾಟ್ ಎ ಹೈಪ್ ಸೈಕಲ್. ಎಲ್ಲ ಅಪ್ಲಿಕೇಶನ್ಸ್ ಇದನ್ನ ಯೂಸ್ ಮಾಡಕ್ಕೆ ಶುರು ಮಾಡೇ ಮಾಡ್ತಾರೆ, ಬಿಕಾಸ್ ಆಫ್ ಇಟ್ಸ್ ವಾಸ್ಟ್ training models and the responses what it is giving, and most importantly the cost. Okay, so ಎಲ್ಲರೂ ಎಚ್ಚೆತ್ಕೊಳ್ಳೋಣ, ಕಲಿಯೋಣ, ಹಂಚೋಣ, ಬೆಳೆಯೋಣ. ಧನ್ಯವಾದಗಳು.